ಮೊದಲು ಫೋನ್ ಕೊಡೆ ಮೂದೇವಿ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿ ಆದ್ಮೇಲೆ ನಾನೇಕೆ ಫೋನ್ ಕೊಡ್ಬೇಕು? ಅದ್ ನನ್ ಫೋನ್ ಕೊಣೆ, ಅದಕ್ಕೆ ಕೊಡು. ನೀನು ನನ್ನ ಅಕ್ಕ, ನಿನ್ನ ಮತ್ತೆ ವೇದಾಂತ್ ಬಾವನ್ ಮಧ್ಯದಲ್ಲಿ ಏನ್ ನಡೀತಿದೆ ಅಂತ ನಾನು ತಿಳ್ಕೋಬೇಕು. ಈಗೇನ್ ಫೋನ್ ಕೊಡ್ತೀವಲ್ವಾ? ಕೊಡಲ್ಲ ಕಣೆ, ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಹಲೋ, ಮ್ಯಾಟ್ರ್ ಏನು ಇಲ್ಲ ಅಂದ್ಮೇಲೆ ಯಾಕೆ ಇಷ್ಟೊಂದು ಸೀಕ್ರೆಟ್ ಮಾಡ್ತಿದ್ಯಾ? ನಿಂದು ಏನು ಮ್ಯಾಟ್ರ್ ಇಲ್ಲ, ಆದ್ರೂ ನೀನ್ ಯಾಕೆ ನಿನ್ ಫೋನ್ ಯಾರಿಗೂ ಕೊಡಲ್ಲ? ಇನ್ನೊಬ್ರು ಫೋನ್ ವಿಷಯಕ್ಕೆ ಯಾವತ್ತೂ ಹೋಗ್ಬಾರ್ದು. ಆಯ್ತು, ಮ್ಯಾಟ್ರ್ ಏನು ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ವೇದಾಂತ್ ಬಾಬಾ ಯಾಕೆ ಯಾವತ್ತೂ ಇಲ್ದೇ ಇರೋ ತರ ಸ್ವೀಟ್ ಆಗಿ, ಸಾಫ್ಟ್ ಆಗಿ, ರೊಮ್ಯಾಂಟಿಕ್ ಆಗಿ ಅಮ್ಮೂ ಅಂತ ಒತ್ತಾಗಿ ಕರೆದ್ರು? ನಿನ್ ತಲೆ. ಅವನು ಆರ್ತಿ ಅಕ್ಕ ನನ್ನ ಪ್ರೀತಿಯಿಂದ ಅಮ್ಮೂ ಅಂತ ಕರೀತಾಳಲ್ವಾ, ಅದನ್ನ ಆಡ್ಕೋತಾ ಇದ್ದ ಅಷ್ಟೇ. ನೀವ್ ಸುಮ್ನೆ ಅದನ್ನ ದೊಡ್ಡ ವಿಷಯ ಮಾಡ್ಬೇಡಿ. ಅಷ್ಟೇ ಅಂತೀಯಾ? ಚಾನ್ಸೇ ಇಲ್ಲ. ಆರ್ತಿ ಅಕ್ಕ ಯಾವತ್ತು ಅಮ್ಮು ಅಂತ ರಾಗ ಎಂದು ಕರೆಯೋದೇ ಇಲ್ಲ ಅಲ್ವಾ? ಹಾಗಿದ್ರೆ ಸಮಥಿಂಗ್ ಇದೆ ಅನ್ನೋಂಗ್ ಆಯ್ತು. ಹೌದು, ಸಮಥಿಂಗ್ ಇದೆ. ಡೈನೋಸರಸ್ ವಯಸ್ಸಿಗೆ ಮೀರಿದ್ ಮಾತಾಡ್ತಿಲ್ಲ, ನಡಿಯೋಣ ಮಾತಾಡ್ತಾಳ. ಏನ್ರಿ ನೀವ್ಯಾಕೆ ಕೊಡಕ್ ಹೋದ್ರಿ? ನಾನೇ ಮಾಡ್ಕೊತಿದ್ದೆ. ಇಷ್ಟು ವರ್ಷ ನೀನು ನನಗೆ ಸೇವೆ ಮಾಡಿದೀಯಾ, ಈಗ ನಾನು ರಿಟೈರ್ಡು. ನಾನು ನಿನಗೆ ಒಂದು ಸ್ವಲ್ಪ ಸೇವೆ ಮಾಡೋಣ ಅಂತ. ಸಾಕು, ಸುಮ್ಮನೆ ಇರ್ರಿ. ನೀವು ಯಾವಾಗ ತಾನೇ ರಾಜನ್ ಥರ ಕೆಲಸ ಮಾಡಿಸ್ಕೊಂಡಿದ್ರಿ ಹೇಳಿ? ಕೆಲ್ಸಕ್ಕೆ ಹೋಗುವಾಗಲೂ ಮನೆಗೆ ಬಂದವರೇ ಏನಾದರೂ ಒಂದು ಸಹಾಯ ಮಾಡ್ತಾನೇ ಇದ್ರಿ. ನೀವು ಪುದೀನ ಕೊತ್ತಂಬರಿ ಸೊಪ್ಪು ಬಿಡಿಸೋ ಶಿಸ್ತು ನಿಮ್ಮ ಮಕ್ಕಳಲ್ಲಿ ಯಾರಿಗೂ ಬಂದಿಲ್ಲ. ಅವ್ರು ಬಿಡಿಸ್ಕೊಟ್ರೆ ಒಂದು ದಂಟು ಬಿಟ್ಟಿರ್ತಾರೆ, ಇಲ್ಲ ಸೊಪ್ಪೆ ಬಿಟ್ಟಿರ್ತಾರೆ. ಅದೆಲ್ಲ ಯಾವ ಮಹಾಪರಿ. ನಾವು ಗಂಡಸರು ಹೊರಗಡೆ ಹೋಗಿ ದುಡಿದು ಬರ್ತೀವಿ, ನಮಗೊಬ್ಬರಿಗೆ ಸುಸ್ತಾಗುತ್ತೆ ಅನ್ನೋ ದೊಡ್ಡ ಭ್ರಮೆಗಿಂತ ಇನ್ನೊಂದಿಲ್ಲ ಬಿಡು. ನಾವು ಕೆಲಸಕ್ಕೆ ಹೋದಾಗಲೂ ನಮಗೊಂದಷ್ಟು ಬಿಡುವು ಅಂತ ಸಿಕ್ಕೇ ಸಿಗುತ್ತೆ. ಆದರೆ ನೀವು ಹೆಣ್ಮಕ್ಳಿದ್ದೀರಲ್ಲ, ಬಿಡುವೆ ಇಲ್ಲದೆ ದುಡಿತೀರ. ನಿಮ್ಮ ಕೆಲಸಕ್ಕೆ ಸಂಬಳ ಇಲ್ಲ ಅನ್ನೋ ಕಾರಣಕ್ಕೆ ಅದರ ಗಂಭೀರತೆ ತುಂಬ ಜನರಿಗೆ ಅರ್ಥ ಆಗೋದಿಲ್ಲ. ಒಂದು ಸಾಂಸ್ಥಿಕ ಚೌಕಟ್ಟಿಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡೋ ಬಾಸ್ಗಳಿಲ್ಲ ಅನ್ನೋದು ಬಿಟ್ಟರೆ ನೀವು ಫ್ಯಾಕ್ಟ್ರಿಲಿರೋ ಯಂತ್ರಗಳಿಗಿಂತ ಜಾಸ್ತಿ ದುಡಿತೀರ. ಬೆಳಗ್ಗೆಯಿಂದ ನೀನು ಓಡಾಡಿದ್ದನ್ನು ನೋಡಿದ್ರೆ ಗೊತ್ತಾಗಲ್ವಾ? ಹಾಗೇನಿಲ್ಲ ರೀ, ನಮ್ಮನೇಲಿ ಅಂಥ ಪರಿಸ್ಥಿತಿ ಇಲ್ಲ ಅನ್ಕೋತೀನಿ. ಬೆಳಗ್ಗೆ ತಿಂಡಿ ಅಮ್ಮ ನೋಡ್ಕೊಂಡ್ಲು, ಅಡುಗೆನ ಆರ್ತಿ ನೋಡ್ಕೊಂಡ್ಲು, ಮುಗ್ದೋಯ್ತು. ನಾನು ಬರೀ ವಿಶೇಷ ಅಡುಗೆ ಮೇಲೆ ಸ್ವಲ್ಪ ಕೈ ಆಡಿಸಿದ್ದು. ಇನ್ನು ಉಳಿದಿದ್ದೆಲ್ಲ ನೀವು, ಕಾಂತ, ಸಾರ್ಥಕ, ಧ್ರುವ ನೀವುಗಳೇ ಎಲ್ಲ ನೋಡ್ಕೊಂಡಿದ್ದಲ್ವಾ? ಮಾಡ್ದಿರೋ ಕೆಲಸಕ್ಕೆ ನನಗೇನು ಶ್ರೇಯಸ್ಬೇಡ. ಅಂಜೋಕ್ ಶಾಸ್ತ್ರ ಆಗುವಾಗ ಪುಟ್ಟ ಮಗನೂ ದೊಡ್ಡವಳಾಗ್ಬಿಟ್ಲು. ಜೀವನದ ಎಲ್ಲ ಸಂಘರ್ಷನೂ ಅವಳು ಎದುರಿಸ್ಬೇಕಲ್ಲ ಅನ್ನೋ ಚಿಂತೆ ನನಗೂ ಕಾಡಿದ್ದು ಸುಳ್ಳಲ್ಲ. ಆದರೆ ಮದುವೆ ಬಗ್ಗೆ ಅಲ್ಲ, ಅವಳು ತುಂಬ ಚೆನ್ನಾಗಿ ಓದ್ತಾಳೆ. ಅವಳು ಓದೋದನ್ನೆಲ್ಲ ನಾನು ರಿಟೈರ್ ಆದಮೇಲೆ ಓದ್ಸೋಕೆ ಆಗುತ್ತೋ ಇಲ್ವೋ ಅನುಮಾನ ಕಾಡಿದ್ದು ಸುಳ್ಳಲ್ಲ. ಆದರೆ ಇವತ್ತು ವೇದಾಂತ ನನ್ನ ಹೆಗಲ ಮೇಲಿದ್ದ ಭಾರನ ಇಳಿಸ್ಬಿಟ್ಟ ಪರಿ. ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆ ಮನೆಯವರೆಲ್ಲ ಹೀಗೇನೆ, ದೊಡ್ಡ ಹೃದಯದವರು. ನಮ್ಮ ರಾಜನೇ ತಗೊಳ್ಳಿ, ಈ ಮನೆಗೆ ತನ್ನ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ಮಾಡ್ತಿದ್ದಾನೆ. ಅಷ್ಟು ಒಳ್ಳೆ ಮನಸ್ಸಿರೋ ಮನೇಲಿ ಎಲ್ಲನೂ ಇದೆ. ಆದರೆ ಧ್ರುವ ಮತ್ತು ವೇದಾಂತ್ ಒಂದಾಗೋದು ಆ ದೇವ್ರಿಗೆ ಯಾಕೆ ಇಷ್ಟ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗದೆ ಇರೋದು ತುಂಬಾ ಇರುತ್ತೆ. ಸಂಬಂಧಗಳಲ್ಲಿ ಸ್ವಭಾವನೆ ಮುಖ್ಯ ಆಗುತ್ತೆ. ಏಕನಕ್ಷತ್ರದವ್ರಿಗೆ ಆಗ್ಬರಲ್ಲ ಅಂತಾರೆ. ಅದಕ್ಕೆ ಕಾರಣ ಗುಣ, ಸ್ವಭಾವನೆ ಇರಬೇಕು. ಸ್ವಾಭಿಮಾನ, ಆತ್ಮಾಭಿಮಾನ ಇಬ್ರಿಗೂ ಜಾಸ್ತಿನೇ ಇದೆ. ಇಬ್ರು ಹಠ ಬಿಡೋರಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ರಾಜ ಅವರನ್ನ ದೇವ್ರ ಥರ ನೋಡ್ತಾನೆ. ಆದರೆ ವೇದಾಂತು ರಾಜನ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ನನ್ನ ಪ್ರಕಾರ ಈ ಸಮಸ್ಯೆ ಬಗ್ಗೆ ಹರಿಬೇಕು ಅಂತಂದ್ರೆ ವೇದಾಂತಿ ಮನಸ್ಸು ಮಾಡಬೇಕು. ಹಾಗೆ ಹೇಳಕ್ ಬರಲ್ಲ ಪರಿ. ವೇದಾಂತ್ಗೆ ಹೆಣ್ಮಕ್ಳಂದ್ರೇ ಆಗ್ತಾ ಇರಲಿಲ್ಲ. ಆದರೆ ಅವನು ನಿಧಾನವಾಗಿ ನಮ್ಮ ಮನೇಲಿ 4 ಜನ ಇರೋ ಹೆಣ್ಮಕ್ಳ ಮನೆಗೆ ಹೊಂದ್ಕೊಂಡ. ಮಕ್ಕಳ ಜೊತೆನೂ ಸಲಹೆ ಬೆಳೆಸ್ಕೊಂಡ. ಅವನು
ಅವನು ಬದಲಾಗೋದಕ್ಕೆ ತಯಾರಿದ್ದಾನೆ ಅಥವಾ ಪರಿಸ್ಥಿತಿನ ಅರ್ಥ ಮಾಡ್ಕೊತಾನೆ. ನನ್ನ ಪ್ರಕಾರ ಅವರಿಬ್ಬರ ನಡುವೆ ಅವ್ರಿಗೆ ಗೊತ್ತಿಲ್ಲದೆ ಇನ್ನೇನೋ ಆಗ್ತಾ ಇರಬೇಕು. ಹಾಗಂದ್ರೆ ಏನ್ರಿ ಅರ್ಥ? ನಿಜವಾಗ್ಲೂ ಗೊತ್ತಿಲ್ಲ ಪರಿ, ಒಂದು ಊಹೆ ಅಷ್ಟೇ. ಎಲ್ಲ ವಿಧಿಯಾಟ ಪರಿ. ಅಕ್ಕ, ಈ ಗಡಿಯಾರಕ್ಕೆ ಅಣೆ ಕಟ್ಟಕ್ಕೆ ಯಾರಿಗೂ ಬರಲ್ವಾ? ಏನು ಗಡಿಯಾರಕ್ಕೆ ಅಣೆಕಟ್ಟ? ಏನೇ ಹೇಳ್ತಿದ್ಯಾ ನೀನು? ಮತ್ತಿನ್ನೇನಕ್ಕ, ಎಷ್ಟು ಫಾಸ್ಟ್ ಆಗಿ ಒಂದ್ ಚೂರು ಕೇರಿಲ್ಲದೆ ಓಡ್ತಿದೆ ನೋಡು. ಮೊನ್ನೆ ತಾನೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ ನೆನಪು. ಆಗ್ಲೇ ದಸರಾ ಬಂದ್ಬಿಟ್ಟಿದೆ. ಎಷ್ಟು ಬೇಗ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಮದ್ವೆ ಆದ್ಮೇಲೆ ನನ್ನ ಪರಿಸ್ಥಿತಿ ಹೀಗಾಗ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಕ್ಕಿ ಅವರಿಂದ ನಾನು ಇಷ್ಟು ದಿನ ದೂರ ಇರ್ತೀನಿ ಅಂತ ನಾನು ಯಾವತ್ತೂ ಊಹೆ ಮಾಡಿರಲಿಲ್ಲ. ನಮ್ಮನ್ನು ಒಂದು ಮಾಡೋದಕ್ಕೆ ನೀವೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ಈಗ ನಾನು ಅದನ್ನೆಲ್ಲ ಕೈಯಾರೆ ಹಾಳು ಮಾಡ್ಕೊತಿದ್ದೀನಲ್ಲ ಅಂತ ಬೇಜಾರು. ಹಲೋ ಅಕ್ಕ, ಲೇ ಅಕ್ಕ, ಎಲ್ಲೇ ಕಳ್ದೋದೆ? ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಕೈಯಲ್ಲಿರೋದು ಗೊಂಬೆ, ಅದಕ್ಕೆ ಮಾತು ಬರಲ್ಲ. ನೀನ ಗೊಂಬೆ ತರ ಆಗೋಗ್ಬಿಟ್ಟೆ. ಏನೂ ಇಲ್ಲ ಕಣೆ. ಮತ್ ನಾನೇನಂದೆ ಹೇಳು? ಅದೇ ಎಷ್ಟು ಬೇಗ ಟೈಮ್ ಪಾಸ್ ಆಗ್ತಿದೆ ಅಂತ ತಾನೇ ನೀನು ಹೇಳಿದ್ದು. ಆದರೆ ನನಗಾಗ ಅನ್ನಿಸ್ತಾ ಇಲ್ಲ ಅಮ್ಮ. ಈ ಕೊರೋನಾ ಬಂದಿರೋದ್ರಿಂದ ಜೀವನ ನಿಂತಲ್ಲೇ ನಿಂತುಬಿಟ್ಟಿದೆ ಅನ್ನಿಸ್ತಿದೆ. ಹೋದ ವರ್ಷ ಕಳೆದಷ್ಟು ಸ್ಪೀಡಾಗಿ ಈ ವರ್ಷ ಕಳೆದಿಲ್ಲ. ಹಲೋ, ನಾವು ಟಾಪಿಕ್ ಚೇಂಜ್ ಮಾಡೋದು ಬೇಡ. ನೀನ್ ಇಲ್ಲಿಗೆ ಬಂದಾಗಿಂದ ಡಲ್ ಆಗೇ ಇದೆಯಾ? ಮಾತುಕತೆನೆ ಕಮ್ಮಿ ಆಗೋಗಿದೆ. ಯಾಕೆ ಹಾಗೆ ಅನ್ಕೊಳ್ತೀಯ? ನಾನು ಸ್ವಲ್ಪ ಮಾತು ಕಡಿಮೆನೇ ಅಲ್ವಾ ಆಡೋದು. ಮುಂಚೆನೂ ನೀನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಆದ್ರೂ ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಇರೋದು. ಆದ್ರೆ ಇವಾಗ ಅದನ್ನು ಯಾರೋ ಹೈಜಾಕ್ ಮಾಡಿದ್ದಾರೆ ಅನಿಸ್ತಿದೆ. ಏನು ನಿನ್ನ ಪ್ರಾಬ್ಲಮ್ಮು? ಹಾಗೆಲ್ಲ ಏನೂ ಇಲ್ಲ ಅಮ್ಮು, ನಾನು ಆರಾಮಾಗೇ ಇದ್ದೀನಿ. ಮದುವೆ ಆದಮೇಲೆ ಮೊದಲಿನ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ನಿನಗೂ ಅದು ಮದುವೆ ಆದಮೇಲೆ ಗೊತ್ತಾಗುತ್ತೆ. ನೀನು ಬದಲಾಗೇ ಆಗ್ತೀಯ. ಅಯ್ಯೋ ಹೋಗಕ್ಕ, ಮಾತೆ ನಮ್ಮ ಆಸ್ತಿ, ಅದೇ ನಮ್ಮ ಬಂಡವಾಳ. ನಿನ್ ತರ ಸಪ್ಪೆ ಮುಖ ಹಾಕೊಂಡು ನಮ್ಮ ಐಡೆಂಟಿಟಿನೇ ನಾವು ಕಳ್ಕೊಂಡು ಬದುಕಬೇಕು ಅನ್ನೋದಾದ್ರೆ ನನಗೆ ಮದ್ವೆನೇ ಬೇಕಾಗಿಲ್ಲ. ಅಮ್ಮೋ, ಇನ್ನೂ ರೆಡಿ ಆಗಿಲ್ವೇನೆ? ಆಫೀಸಲ್ಲಿ ಪೂಜೆ ಇದೆ ಅಂತ ಹೇಳಿದ್ದೆ. ಅಯ್ಯೋ ನೆನ್ಪಿದೆ ಕಡೆ ಪರಿ, ಬಿಟ್ರೆ ಮೆದ್ಲಿಗೆ ಕೈ ಹಾಕಿ ಹರ್ತಾಕ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಿದ್ರೆ ಇವಳಿಗೆ ಗ್ಯಾರಂಟಿ ಗೊತ್ತಾಗಿರೋದು ಏನೋ ಸರಿ ಇಲ್ಲ ಅಂತ. ಎಲ್ಲರ ಥರ ಅಮ್ಮನ ಯಾಮಾರ್ಸೋದಕ್ಕಾಗಲ್ಲ. ಅದು ಅಲ್ಲದೆ ಅವಳು ನನ್ನನ್ನು ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾಳೆ. ಸದ್ಯ ಅಮ್ಮ ಕರೆದ್ಲು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೇನು? ನನಗೆ ಗೊತ್ತಾಗಿದ್ದಿಲ್ಲ ಅದಕ್ಕೆ. ನನ್ನ ಮನಸ್ಸೆಲ್ಲ ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗಿದೆ ಪರಿಸ್ಥಿತಿ. ಏನ್ ನಡೆಸ್ತಾ ಇದ್ಯಾ? ನಾನು ಏನು ಪಾಪಚ್ಚಿ, ನಿಂಗೇನು ಗೊತ್ತೇ ಇಲ್ಲ. ಎಷ್ಟು ಚೆನ್ನಾಗಿ ಪೆದ್ದಂತ ಏನು ಅಂತ ಕೇಳ್ತಾ ಇದೆ ನೋಡು. ಕಣ್ ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕಿನ ತರ ಆಗ್ಬೇಡ. ನಿನ್ನಿಗೆ ಲೋಕ ಕಾಣಿಸ್ತಾ ಇದ್ರು ಲೋಕಕ್ಕೆ ನೀನ್ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಅದನ್ನ ನಾನು ಕೇಳ್ತಿರೋದು. ನಿನ್ಗೆ ಯಾಕೆ ನಮ್ಮ ಡೌಟ್ಸ್? ನಿನ್ ಬಿಹೇವಿಯರ್ ಚೇಂಜ್ ಆಗಿದೆ. ನನ್ ಬಿಹೇವಿಯರ್ ಇಲ್ವಲ್ಲ, ನಾನಾಗಿದ್ದೇನೆ. ಎಲ್ಲೋ ನಿನ್ ಭ್ರಮೆ. ನಾನು ಕೆಲವರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನ್ ನಾರ್ಮಲ್ ನಡ್ಕೊಂಡು ಓಡಾಡ್ತಾ ಇಲ್ಲ. ಮತ್ತೆ ಓಡಾಡ್ತಾನೆ ಇರ್ತೀಯ, ಯಾವಾಗ್ಲೂ ಏನೋ ಬಿಸಿ ಅನ್ನೋ ತರ ಆಡ್ತಾ ಇರ್ತೀಯ. ನಿನ್ ಕಾಲ್ ಈಗ ನೆಲದ ಮೇಲೇನೆ ಇಲ್ಲ. ಕಾಲು ನೆಲದ ಮೇಲೆ ಇಲ್ಲ ಅಂದ್ರೆ ನಾನು ಬಿದ್ದು ಹೋಗ್ತೇನೆ.
ಅದೇ ಬಿಟ್ಟೋಗಿರ್ಬೋದಾ ಅಂತಾನೇ ಡೌಟು. ನಿನ್ಗೆ ಪುಟ್ಟ ತಲೆಯಲ್ಲಿ ಯಾವಾಗ್ಲೂ ಡೌಟ್ಸ್ ಇದ್ದೇ ಇರುತ್ತೆ. ಆದಿ ಆರ್ಗ್ಯಾನಿಕ್ಸ್ ಈಗ ಆರ್ಗ್ಯಾನಿಕ್ ಪ್ಯಾಚ್ ಮಾಡ್ತಿರೋ ವಿಷಯ ನಿನಗೆ ಗೊತ್ತಿದೆ ಅಲ್ವಾ? ಹಾ ಹೇಳಿದ್ಯಾ? ನಾನೀಗ ಅದೇ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದೆ. ವಿಜಯದಶಮಿ ಏನಾದ್ರು ಲಾಂಚ್ ಅಂತ ಹೇಳಿದೆ ಅಲ್ವಾ? ಎಲ್ಲಾ ಟೈಮ್ ಸರಿಯಾಗಿ ಆಗೋ ಹಾಗೆ ನೋಡ್ಕೋಬೇಕು ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ ಕಿವಿ ಮೇಲೆ ಪೂರ್ತಿ ಲಾಲ್ ಬಾಗ್ ಇರೋ ತರ ಕಾಣಿಸ್ತಾ ಇದೆ. ಬಿಸಿ ಇರೋದ್ರ ಬಗ್ಗೆ ಏನು ಜಸ್ಟಿಫಿಕೇಶನ್ ಕೊಟ್ಟೆ, ಆದ್ರೆ ಅದಕ್ಕೂ ಇನ್ನೇ ನಡೆದಿರೋದ್ರ ಬಗ್ಗೆ ಏನ್ ಹೇಳ್ತೀಯಪ್ಪ? ಅದಕ್ಕೂ ಹಿಂದೆನಾ? ಏನ್ ನಡೀತು? ನನಗೆ ಮೂವಿ ಸಾಂಗ್ಸ್ ಬಗ್ಗೆ ಸ್ವಲ್ಪ ನಾಲೆಜೇ ಇರ್ಲಿಲ್ಲ. ಈಗ ಸ್ಟೆಪ್ ತಿಳ್ಕೊಂಡ್ ಬರುವಾಗ ಸಾಂಗ್ಸ್ ಎಲ್ಲ ಗುರುಕ್ತಾ ಇದೆಯಾ? ನೀನು ನನ್ನ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ, ಇದಕ್ಕೇನ್ ಹೇಳ್ತೀಯಾ? ನಾನು ಅಮ್ಮನ ಪ್ರೀತಿಸ್ತಾ ಇರೋ ವಿಷಯ ನಿನ್ಗೂ ಮೊದಲೇ ಗೊತ್ತು ಅಂತ ನನಗೂ ಗೊತ್ತು. ಆದ್ರೆ ನಾವಿಬ್ರು ಸ್ವಲ್ಪ ಟೈಮ್ ಒಟ್ಟಿಗೆ ನಮ್ಮ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಳ್ಳೋ ತನಕ ಈ ವಿಷಯನ ಯಾರಿಗೂ ಹೇಳಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಕಂಡೋದ್ರಿ? ಏನಿಲ್ಲಪ್ಪ, ಅದು ನಾನು ಸಾಂಗ್ ಹೇಳ್ತಿದ್ದು ಟೆನ್ಷನ್ಗೆ ಅಂತ ಹೇಳೋದಕ್ಕೆ ಹೊರಟಿದೆ. ಅದಕ್ಕೂ ಟೆನ್ಷನ್ ಕಾರಣನ? ತಮಗೆ ಕಾಮಿಡಿ ಅಂತ ಅನಿಸ್ತಾ ಇಲ್ವಾ? ಇಲ್ಲ ಅದ್ಯಾ, ನಿಜ. ಇನ್ಫ್ಯಾಕ್ಟ್ ಸೇವಾ ಬ್ಯಾಟಿಂಗ್ ಮಾಡುವಾಗ ಓಲ್ಡ್ ಹಿಂದಿ ಸಾಂಗ್ಸ್ ನ ಹಾಡ್ತಿದ್ರ ಅಂತ. ಯಾಕೆ ಹೇಳು? ಟೆನ್ಷನ್ ಮಾಡ್ಕೋಬಾರ್ದು. ನಾನು ಅದನ್ನ ಎಲ್ಲೂ ಓದಿದೆ, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಕ್ಚುಲಿ ಅದು ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ನೀನು ಟ್ರೈ ಮಾಡು. ನಮ್ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ತುಂಬಾನೇ ರಿಚ್ ಆಗಿದೆ. ಬಿ ವೋಕಲ್ ಫಾರ್ ಲೋಕಲ್ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿರುವಾಗ ನಾನು ಹಾಡನ್ನ ಕೇಳಿ ಅದನ್ನ ಹಾಡೋದ್ರಲ್ಲಿ ಏನ್ ಹೆಚ್ಚಾಗುತ್ತೆ? ಬಲ್ಲ, ಬಾಯ್. ಮೊದ್ಲೇನೋ ರೀಸನ್ ಹೇಳ್ದ, ಆಮೇಲೆ ಇನ್ನೇನೋ ಸೇರಿಸ್ದ. ನನ್ಗೆ ಚೆನ್ನ ಅನ್ಸ್ತೀಯಾ? ನಿನ್ನ ಅಮ್ಮು ಮಧ್ಯೆ ನಾ ಅನ್ಕೊಂಡಿರೋ ತರ ಏನು ನಡೀತಾ ಇರ್ಬೋದಾ ಅಂತ ಕಂಡು ಹಿಡ್ದೇ ಹಿಡಿತೀನಿ, ನೋಡ್ತಾ ಇರು. ಗುಡ್ ಮಾರ್ನಿಂಗ್. ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೀವಿ, ಮತ್ತೆ ಬಂದಿದ್ದಾರೆ. Good morning, Agreja. Good news. Our product is all set for the launch. That's great, Vikrant. Happy news. ಬಸ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ತಪ್ಪಾತರ ಇದೇನು ಆಫೀಸಾ ಮದುವೆ ಮನೆಯಲ್ಲ? ಟೇಬಲ್ ಮನೆಲ್ಲ ಹೂ ಹಾಕ್ಬಿಟ್ಟು ಲ್ಯಾಪ್ಟಾಪ್ ಇಟ್ಟಿದ್ದೀರಲ್ರಿ, ಅದ್ರ ಮೇಲೆ ಹೂ ಹಾಕಿಟ್ಟಿದ್ದೀರಲ್ಲ, ತಲೆ ಇಲ್ಲ ನಿಮ್ಗೆ? ಬಸ್ ನಿಮಗ್ ಗೊತ್ತಿಲ್ವಾ, ಇವತ್ತು ಆಯುಧ ಪೂಜೆ. ವಾಟ್? ಆಯುಧ ಪೂಜೆನಾ? ಆಫೀಸು ನಂದು. ಯಾರಿ ನಿಮ್ಗೆ ನಾನು ಕೇಳಿದ ಆಯುಧ ಪೂಜೆಗೆ ರೆಡಿ ಮಾಡೋದಕ್ಕೆ ಹೇಳಿದ್ದು? ನಾಳೆ ಲಾಂಚ್ ಇದೆ, ಎಲ್ಲರೂ ಕೆಲಸನ ಫಾಸ್ಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನಿದ್ದೀನಿ. ವರ್ಕ್ ಪ್ರೆಷರ್ ಅರ್ಥ ಮಾಡ್ಕೊಳ್ತೆ ಪೂಜೆ ರೆಡಿ ಮಾಡಿಟ್ಟಿದ್ದೀರಲ್ಲ, ಹೀಗಾದ್ರೆ ಕಾನ್ಸಂಟ್ರೇಷನ್ ಇವ್ರಿಗೆ ಬರುತ್ತೆ ವರ್ಕ್ ಮೇಲೆ. ಅಗ್ರಜ, ಕೂಲ್ ಡೌನ್. ಈ ಆಯುಧ ಪೂಜೆ ಐಡಿಯಾ ಅರೇಂಜ್ಮೆಂಟ್ಸ್ ಯಾವುದು ಕಾಂತಂದಲ್ಲ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಿದ್ದ ಎಂಪ್ಲಾಯೀಸ್ ನ ಆಫೀಸಿಗೆ ಕರೆದಿದ್ದು ಕಾಂತ ಅಲ್ಲ. ಮತ್ತೆ ನಿಂದ ಐಡಿಯಾ? ಆಫೀಸಲ್ಲಿ ಸ್ಟಾಫ್ ಟೈಮ್ ವೇಸ್ಟ್ ಮಾಡಿದ್ರೆ ನನಗೆ ಹೇಗೆ ಫೀಲ್ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ ವಿಕ್ರಾಂತ್? ಐಡಿಯಾ ನಂದಲ್ಲ ಅಗ್ರಜ. ಇನ್ಯಾರ್ದು? ಸಾರ್ಥಕ್ದ? ಅವ್ರು ಯಾವಾಗಿಂದ ಈ ತರ ಆದ್ರು? ಅಯ್ಯೋ, ಸಾರ್ಥಕ್ ಬಾವಂದು ಅಲ್ಲ. ನಿಮ್ದು ಯಾರ್ದು ಅಲ್ಲ ಅಂದ್ರೆ ಮತ್ತಿನ್ಯಾರ್ದು? ಅಮೂಲ್ಯ ಮೇಡಮ್ದು ಬಾಸ್.
ಎಲ್ಲ ಡೆಕೋರೇಷನ್ಸ್ ತೆಗೆದು ಎಂಪ್ಲಾಯೀಸ್ ನ ಮನೆ ಕಳಿಸ್ಬಿಡ್ಲಾ ಬಾಸ್? ಏನ್ ಆಟ ಆಡ್ಬೇಕು ಅನ್ಕೊಂಡಿದ್ದೀರಾ? ಪಾಪ ಎಲ್ಲ ಮನೆಯಿಂದ ಬಂದಿರ್ತಾರೆ. ಈಗ ಮತ್ತೆ ಮನೆಗೆ ವಾಪಸ್ ಹೋಗಿ ಅಂದ್ರೆ ಔಟ್ ಟೈಮ್ ವೇಸ್ಟ್ ಮಾಡ್ದಾಗತ್ತೆ. ನಾಳೆ ಹೇಗಿದ್ರು ವರ್ಕ್ ಮಾಡ್ತಿದೀವಲ್ಲ, ಇಟ್ಸ್ ಓಕೆ, ಲೆಟ್ಸ್ ಸೆಲೆಬ್ರೇಟ್. ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಮತ್ತೆ ಕನ್ಫರ್ಮ್ ಆಗೋಯ್ತು. ಈಗಲೇ ಲೇಡಿ ಬಾಸ್ಗೆ ಈ ತರ ಹೆದರ್ತಾ ಇದಾರೆ ನಮ್ ಬಾಸು. ಇನ್ನು ಮದುವೆ ಆದ್ರೆ ಪಕ್ಕ ಅಮ್ಮನವ್ರ ಗಂಡನೇ. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ನೀವೇನು ಬಾಯಿ ಬಿಡ್ತಿಲ್ವಲ್ಲ. ಇದೆಲ್ಲ ನಿಮಗೆ ಕ್ಷಮಿಸಿ, ನನಗೆ ಪೂರ್ತಿಯಾಗಿ ಏನು ಗೊತ್ತಿಲ್ಲ. ನೀವಿಬ್ಬರು ಮಾತಾಡಿದ್ದು ನನಗೇನು ಕೇಳಿಸಿಲ್ಲ. ಆದರೆ ನೀವು ವಿಕ್ಕಿ ಹತ್ರ ಮಾತಾಡುವಾಗ ನಿಮ್ಮ ಮುಖದಲ್ಲಿದ್ದ ಟೆನ್ಷನ್, ಹತಾಶೆ ನೋಡಿ ನನಗೀಗ ಅನಿಸ್ತು ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ ಧ್ರುವ. ವಿಕ್ಕಿನ ನಾನು ಮೊದಲಿಂದ ನೋಡಿದ್ದೀನಿ. ಅದಕ್ಕೆ ಅವನು ಅಷ್ಟು ಆರ್ಷಾಗಿ ನಡ್ಕೋತಿದ್ದ ಅಂದರೆ ಅವನು ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅರ್ಥ. ಅವನದು ಜಾಲಿ ಗೋಯಿಂಗ್ ನೇಚರ್. ಆದರೆ ಒಂದೊಂದು ಸಲ ಹಠಕ್ಕೆ ಬಿದ್ದುಬಿಡ್ತಾನೆ. ತನ್ನ ಮೂಗಿನ ನೇರಕ್ಕೆ ಮಾತ್ರ ಯೋಚನೆ ಮಾಡ್ತಾನೆ. ನಿಮ್ಮಿಬ್ಬರಲ್ಲಿ ಏನು ಸಮಸ್ಯೆ ಆಗಿದೆ ಅದಕ್ಕೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ಅದು ಸಾಧ್ಯ ಇಲ್ಲ ಧ್ರುವ. ನಮಗೆ ದಾರಿ ತೋರದೇ ಇದ್ದಾಗ ನಾವು ಅದನ್ನು ಇನ್ನೊಬ್ರ ಹತ್ರ ಹೇಳ್ಕೊತೀವಿ. ಅವರು ಅದನ್ನು ಹೊರಗಡೆ ನಿಂತು ನೋಡ್ತಾರೆ. ಆಗ ಹೊಸ ದಾರಿ ಕಾಣ್ಬೋದಲ್ವಾ? ಯಾಕೆ ನೀವು ಒಬ್ಬರೇ ಉದ್ದಾಡ್ತೀರಾ? ಹೇಳ್ಕೊಳ್ಳೋದಕ್ಕೆ ಪರವಾಗಿಲ್ಲ. ನೀವು ಹೇಗೆ ವೇದಾಂತ್ ಪವನ್ ಹತ್ರ ನಡೆದಿರೋ ಜಗಳದ ಬಗ್ಗೆ ಯಾರ ಹತ್ರನೂ ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರು, ನಂದು ಹಾಗೆ ಅನ್ಕೊಳ್ಳಿ. ಸರಿ, ಅದಕ್ಕೆ ನಾನು ಕಾರಣನ ಕೆತ್ಕಲ್ಲ. ಆದರೆ ವಿಕ್ಕಿ, ನೆನ್ನೆ ನಿಮ್ಮನ್ನ ನಡೆಸ್ಕೊಂಡಿದ್ದ ರೀತಿ ಸರಿ ಇಲ್ಲ. ಅದೇ ಕಾರಣಕ್ಕೆ ನಾನೀಗ ಆಫೀಸ್ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಆಫೀಸ್ ಹತ್ರನಾ? ಯಾಕೆ? ನಾನು ಅವನ ಹತ್ರ ಮಾತಾಡ್ತೀನಿ. ಅವ್ನ ನಡವಳಿಕೆ ಸರಿ ಇಲ್ಲ. ಅದನ್ನೇ ಯಾರಾದ್ರೂ ಅವ್ನು ತಿಳಿಸಿ ಹೇಳ್ಬೇಕಲ್ವಾ? ಒಂದು ನಿಮಿಷ. ವಿಕ್ಕಿ ಅವರು ಮನಸ್ಸಲ್ಲಿರೋದನ್ನ ಮಾತಾಡ್ಬಿಡ್ತಾರೆ. ಆದರೆ ನಾನು ಸ್ವಲ್ಪ ಕಡಿಮೆ ಮಾತಾಡೋದು. ಹಾಗಾಗಿ ನಿಮಗೆ ನನ್ನ ಮೇಲೆ ಪಾಪ ಅನಿಸಿರುತ್ತೆ. ಆದರೆ ನಡೆದಿರೋದ್ರಲ್ಲಿ ನಂದು ತಪ್ಪಿದೆ ಧ್ರುವ. ಯಾವ ಗಂಡಂಗೂ ಅವನ ಹೆಂಡತಿ ಅವನಿಂದ ಮುಖ್ಯವಾದ ವಿಚಾರನ ಮುಚ್ಚಿಟ್ರೆ ಅದು ಇಡ್ಸಲ್ಲ. ಮದುವೆಗೆ ಮುಂದೆ ಯಾವ ವಿಚಾರನೂ ನಾವು ಮುಚ್ಚಿಡ್ಕೋಬಾರ್ದು. ಅದು ಏನೇ ಇದ್ರೂ ಹೇಳ್ಕೊಂಡ್ಬಿಡ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಅವತ್ತಿನ ಪರಿಸ್ಥಿತಿಗೆ ನಾನು ಸೋಲ್ಬೇಕಾಯ್ತು. ನಾನೇ ನಮ್ಮಿಬ್ಬರಲ್ಲಾದ ಒಪ್ಪಂದನ ಮುರಿಯೋ ಹಾಗಾಯ್ತು. ಅದು ವಿಕ್ಕಿ ಅವ್ರಿಗೆ ನೋವು ಮಾಡಿದೆ. ಅದು ಸಹಜ ಅಲ್ವಾ? ವಿಷಯ ನಮ್ಮಿಬ್ಬರಲ್ಲೇ ಇದ್ದಿದ್ರೆ ಹೇಗೋ ತಿಳಿಯಾಗ್ತಿತ್ತೋ ಏನೋ. ಆದರೆ ಎಲ್ಲರೂ ಮಧ್ಯೆ ಬಂದು ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ದಯವಿಟ್ಟು ಇದನ್ನ ನಮಗೆ ಬಿಟ್ಬಿಡಿ. ಇನ್ನೇನೇ ಇದ್ರೂ ನಾವೇ ಬಗೆಹರಿಸ್ಕೊಳ್ತೀವಿ. ಅದಕ್ಕೆ ಸಂಬಂಧ ಅನ್ನೋದು ಸಣ್ಣ ಸಣ್ಣ ಗ್ಯಾಪಿಂದ ಹಾಳಾಗೋದು. ಅದನ್ನ ಚಿಕ್ಕದಾಗಿದ್ದಾಗಲೇ ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಮುಂದೆ ನಂತರ ಸಮಸ್ಯೆ ಎದುರಿಸ್ಬೇಕಾಗತ್ತೆ. ಆ ಕಾರಣಕ್ಕೆ ಹೇಳ್ತಾ ಇರೋದು. ಗೊತ್ತಿಲ್ಲ ಧ್ರುವ, ನನ್ನ ಹಣೆ ಬರದಲ್ಲಿ ಹಾಗೆ ಇದ್ರೆ ನಾನಾಗಲಿ ನೀವಾಗಲಿ ವಿಕ್ಕಿ ಆಗಲಿ ಬದಲಾಯಿಸೋಕ್ಕಂತೂ ಆಗಲ್ಲ. ಏನೋ ಒಂದು ಮಾಡೋದ್ರಿಂದ ಈ ವಿಲಕ್ಷಣ ಮುಗಿಬೋದು. ಆದರೆ ಸಮಸ್ಯೆ ಮೂಲ ಬದಲಾಗಲ್ಲ. ಪರಿಹಾರ ಮೂಲಕ್ಕೇನೆ ಬೇಕಾಗಿರೋದು. ಅದು ಸಿಗೋವರೆಗೂ ಇದು ಇನ್ನಷ್ಟು ಗಗ್ಗಂಟು ಆಗದೆ ಇರೋ ಹಾಗೆ ನೋಡ್ಕೋಬೇಕಷ್ಟೇ. ದಯವಿಟ್ಟು ಇನ್ನೇನು ಕೇಳಬೇಡಿ. ನನಗೆ ಗೊತ್ತಿಲ್ಲದೇನೆ ಈ ವಿಚಾರದ ಬಗ್ಗೆ ಯಾರ ಹತ್ರನೂ ಮುಂದುವರಿಬೇಡಿ ಅಷ್ಟೇ. ಆದರೂ ನೀವು ಹೇಳಿದ್ದು ನನಗೆ ಪೂರ್ತಿಯಾಗಿ ಕನ್ವಿನ್ಸ್ ಆಗಿಲ್ಲ. ಅದಕ್ಕೆ ನಿಮ್ಮ ಮಾತನ್ನ ಮೀರೋಕ್ಕೂ ಆಗಲ್ಲ, ಮೀರೋದು ಇಲ್ಲ.